ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮೇಲೆ ಒಂದು ಅಸಭ್ಯ ವರ್ತನೆ ಪ್ರಕರಣ ಏನ್ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಈ ಒಂದು ಕೇಸ್ಗೆ ಇತಿಶ್ರೀ ಹಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ಯಾಕೆ ಈ ಒಂದು ಕೇಸನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ, ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ನವೆಂಬರ್ 28ನೇ ತಾರೀಕು ಬೆಂಗಳೂರಿನ ಪಬ್ನಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆಗೆ ಸಂಬಂಧಪಟ್ಟಂತೆ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಏನು ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿರುದ್ಧ ಈ ಒಂದು ಕೇಸ್ ಕೂಡ ದಾಖಲಾಗಿದ್ದರಿಂದ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ರು. ಹಾಗಾದ್ರೆ ಅವ್ರ ಮೇಲೆ ಇದ್ದಿದ್ದ ಆರೋಪ ಆದ್ರೂ ಏನು ಅಂತಂದ್ರೆ, ಅವರು ಪಬ್ನಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕವಾಗಿ ಒಂದು ಅಸಭ್ಯ ವರ್ತನೆಯನ್ನ ತೋರಿದ್ರು ಅನ್ನೋದು ಆರೋಪ ಕೇಳಿ ಬರುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಕೆಲವು ಏನು ವಕೀಲರು ಇರಬಹುದು ಮತ್ತೆ ಕೆಲವು ಸಾಮಾಜಿಕ ಕಾರ್ಯಕರ್ತರು ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟು ಏನು ಸಾರ್ವಜನಿಕವಾಗಿ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರಿರುತ್ತದೆ, ಎಷ್ಟು ಸರಿ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಿ ಅಂತೇಳಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ನಂತರ ಪೊಲೀಸರು ಕೂಡ ತನಿಖೆಯನ್ನ ಆರಂಭ ಮಾಡಿ ಏನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ವಿಡಿಯೋ ಏನಿದೆ ಆ ಒಂದು ವಿಡಿಯೋನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೈ ಬೆರಳನ್ನ ತೋರಿಸಿ ಒಂದು ಅಸಭ್ಯವಾಗಿ ಒಂದು ಸನ್ನೆ ಮಾಡಿರೋದು ಕೂಡ ಕಂಡು ಬಂದಿದೆ ಅಂತೇಳಿ ಒಂದು ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು. ಆದ್ರೆ ತನಿಖೆ ಸಾಗ್ತಾ ಇದ್ದಂತೆ ಏನು ಈ ಒಂದು ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ಈಗ ಪೊಲೀಸರು ಕೂಡ ಈ ಒಂದು ಕೇಸ್ಗೆ ಇತಿಶ್ರೀ ಹಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೆ ಆ ಒಂದು ಪಬ್ನಲ್ಲಿದ್ದಂತಹ ಅಧಿಕಾರಿ ಮತ್ತೆ ಸಿಬ್ಬಂದಿಗಳನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಕೃತ್ಯ ಆಗಿರಲಿಲ್ಲ. ಮತ್ತೆ ಏನು ಈ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿರೋದ್ರ ಬಗ್ಗೆ ಕೂಡ ಅವರು ಅನುಮಾನವನ್ನ ವ್ಯಕ್ತಪಡಿಸಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಬಳಿಕ ಪೊಲೀಸರು ಕೂಡ ಇದನ್ನ FSLಗೆ ರವಾನೆ ಮಾಡಿ ಈ ಒಂದು ವಿಡಿಯೋದ ಅಸಲಿ ಎತ್ತಿನ ಬಗ್ಗೆ ಕೂಡ ತನಿಖೆಯನ್ನು ಮಾಡಿದಾಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಆಗಿತ್ತು. ಅದರಿಂದ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ FSL ನಲ್ಲಿ ಕೂಡ ಒಂದು ಸ್ಪಷ್ಟವಾದ ಒಂದು ರಿಪೋರ್ಟ್ ಕೂಡ ಬಂದಿರಲಿಲ್ಲ. ಅಂದ್ರೆ ಇದರಲ್ಲಿ ಕೃತ್ಯ ಎಸಗಿರೋಕ್ಕೆ ಸಂಬಂಧಪಟ್ಟಂತೆ ಏನು ರೆಕಾರ್ಡ್ ಮಾಡಿದಂತ ಮೊಬೈಲ್ ಫೋನ್ ಇದೆ, ಆ ಒಂದು ಮೊಬೈಲ್ ಫೋನ್ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಆದ್ರೆ ಸೆರೆ ಮಾಡಿದಂತಹ ಒಂದು ಮೊಬೈಲ್ ಫೋನ್ ಇದೆ, ಅದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿರಲಿಲ್ಲ. ಮತ್ತೆ FSL ನಿಂದಲೂ ಕೂಡ ಇನ್ನು ರಿಪೋರ್ಟ್ ನಲ್ಲಿ ಅಷ್ಟು ಕನ್ಕ್ಲೂಷನ್ ಕೂಡ ಬರದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಕೇಸ್ಗೆ ಇತಿಶ್ರೀಯನ್ನ ಹಾಡೋದಕ್ಕೆ ಕೂಡ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ ಪಬ್ನ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಸಿಬ್ಬಂದಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಇದು ಏನು ಉದ್ದೇಶಪೂರ್ವಕವಲ್ಲದ ಘಟನೆ ಆಗಿತ್ತು. ಮತ್ತೆ ಈ ರೀತಿಯಾಗಿ ವರ್ತನೆ ಮಾಡಿರೋದ್ರ ಬಗ್ಗೆ ಕೂಡ ಅವರು ಏನು ಸರಿಯಾದ ರೀತಿಯಲ್ಲಿ ಆನ್ಸರ್ ಕೂಡ ಮಾಡದ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಯನ್ನ ಮುಗಿಸಿ ಈಗ ಒಂದು ಕೇಸನ್ನ ಮುಕ್ತಾಯ ಮಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇರೋದು. ಏನು ನವೆಂಬರ್ 28ನೇ ತಾರೀಕು ಈ ಒಂದು ಘಟನೆ ನಡೆದಿದ್ದು ಬೆಂಗಳೂರಿನ ಏನು ಕೇಂದ್ರ ವಿಭಾಗದಲ್ಲಿದ್ದಂತ ಒಂದು ಪಬ್ಗೆ ಏನು ಆರ್ಯನ್ ಖಾನ್ ಬಂದಿರ್ತಾರೆ. ಮತ್ತೆ ಅವ್ರ ಜೊತೆ ಸಾಕಷ್ಟು ಕೂಡ ಬೆಂಗಳೂರಿನ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪಬ್ನಲ್ಲಿ ಒಂದು ಪಾರ್ಟಿ ಆದ ಬಳಿಕ ಅವರು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಕೈ ಸನ್ನೆ ಮುಖಾಂತರ ಅಸಭ್ಯವಾಗಿ ವರ್ತನೆ ತೋರಿದ್ರು ಅನ್ನೋದು ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಸುಮಾರು ನವೆಂಬರ್ 28ನೇ ತಾರೀಕಿಂದ ಈವರೆಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕಲೆ ಹಾಕುವುದು ಮತ್ತೆ FSL ರಿಪೋರ್ಟ್ಸ್ ಇರಬಹುದು, ಮತ್ತೆ ಅಲ್ಲಿನ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡ ಬಳಿಕ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಉಂಟಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಅಂತೇಳಿ ಈಗ ಈ ಒಂದು ಪ್ರಕರಣವನ್ನ ಮುಕ್ತಾಯಗೊಳಿಸಿ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಆದ್ರಿಂದ ಏನು ಆರ್ಯನ್ ಖಾನ್ ವಿರುದ್ಧ ದಾಖಲಾಗಿದ್ದಂತ ಈ ಒಂದು ಕೇಸ್ ಏನಿದೆ ಈಗ ಇದು ಕ್ಲೋಸ್ ಕೂಡ ಆಗ್ತಾ ಇದೆ. ಆದ್ರಿಂದ ಆ ಮೂಲಕ ಏನು ಈ ಒಂದು ಕೇಸ್ನಲ್ಲಿ ಏನು ಆರ್ಯನ್ ಖಾನ್ಗೆ ಒಂದು ರಿಲೀಫ್ ಕೂಡ ಸಿಗ್ತಾ ಇರೋದ್ರಿಂದ ಈಗಾಗಲೇ ದೂರುದಾರರಿಗೂ ಕೂಡ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟು ನೀವು ಕೊಟ್ಟಂತ ಈ ಒಂದು ದೂರ ಏನಿದೆ ಅದನ್ನ ಮುಕ್ತಾಯ ಮಾಡ್ತಾ ಇದೀವಿ, ತನಿಖೆಯನ್ನು ಕೂಡ ಪೂರ್ಣಗೊಳಿಸಲಾಗಿದೆ, ಆದ್ರೆ ಸಾಕ್ಷ್ಯಾಧಾರಗಳು ಕೂಡ ಕೊರತೆ ಉಂಟಾಗ್ತಾ ಇರೋದ್ರಿಂದ ಕೇಸನ್ನ ಮುಕ್ತಾಯ ಮಾಡಲಾಗುವುದು ಅಂತೇಳಿ ಒಂದು ನೋಟಿಸ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಸದ್ಯ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 3 ವ್ಯಕ್ತಿಗಳು ಅವತ್ತು ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿದ್ರು. ಅದರಲ್ಲಿ ವಕೀಲರು ಮತ್ತೆ ಏನು ಸಾಮಾಜಿಕ ಕಾರ್ಯಕರ್ತರು ಕೂಡ ಸೇರಿರ್ತಾರೆ. 3 ಕೂಡ ಏನು ಈ ಒಂದು ಅಸಭ್ಯ ವರ್ತನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರುವಂತದ್ದು ಎಷ್ಟು ಸರಿ ಅಂತೇಳಿ ಒಂದು ಕೂಡ ದೂರನ್ನ ದಾಖಲು ಮಾಡಿದ್ರು. ಸದ್ಯ ಈಗ ಈ ಒಂದು ಕೇಸ್ಗೆ ಏನು ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಮತ್ತೆ ಸಾಕ್ಷ್ಯಾಧಾರಗಳ ಪತ್ತೆ ಆಗ್ತಾ ಇಲ್ಲ ಅಂತೇಳಿ ಈಗ ಪೊಲೀಸರು ಇದನ್ನ ಏನು ಕ್ಲೋಸ್ ಮಾಡೋದಕ್ಕೆ ಮುಂದಾಗಿರುವುದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.